ಕರಡಿ ಮೀಸಲು ಅರಣ್ಯ ಪ್ರದೇಶದಲ್ಲಿ ಮತ್ತೆ ಬ್ಲಾಸ್ಟಿಂಗ್ ಸದ್ದು. ಕಾರ್ಮಿಕರು ಸ್ಥಳೀಯರ ರೈತರಿಗೆ ಮತ್ತೆ ಶುರುವಾಯಿತು ಸಂಕಟ. ಕೊರಟಗೆರೆ ತಾಲೂಕಿನ ಕರಡಿಧಾಮ ಮೀಸಲು ಅರಣ್ಯ ಹಾಗೂ ಹಿರೇಬೆಟ್ಟ ರಕ್ಷಿತ ಅರಣ್ಯದಲ್ಲಿ ಮತ್ತೆ ಕಲ್ಲುಕ್ವಾರಿ ಬ್ಲಾಸ್ಟಿಂಗ್ ಸದ್ದು ಶುರುವಾಗಿದ್ದು, ಮೀಸಲು ಅರಣ್ಯ ಪ್ರದೇಶದಲ್ಲಿದ್ದ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಸ್ಥಳೀಯ ರೈತರು ಹಾಗೂ ಕಾರ್ಮಿಕರಿಗೆ ಸಂಕಷ್ಟ ಎದುರಾಗಿದೆ. ಹೌದು, ಸುಮಾರು 15 ವರ್ಷದಿಂದ ಗೌರಿಕಲ್ಲು ಕಲ್ಲುಕ್ವಾರಿಯಲ್ಲಿ ಸ್ಥಗಿತವಾಗಿದ್ದ ಕ್ರಷರ್ ನಿರ್ಮಾಣಕ್ಕೆ ಗಣಿ ಇಲಾಖೆ ಮರುಜೀವ ಕೊಟ್ಟಿದ್ದು ಮತ್ತಷ್ಟು ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಹೌದು, ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಯ ಸಿದ್ದರಬೆಟ್ಟ ಗ್ರಾಮ ಪಂಚಾಯಿತಿಯ ಗೌರಿಕಲ್ಲು ಗ್ರಾಮದ ಕಲ್ಲು ಕ್ವಾರಿಯ ಪೂರ್ವಕ್ಕೆ ಕರಡಿಧಾಮ ಮೀಸಲು ಅರಣ್ಯ ಪ್ರದೇಶ ಇದ್ರೆ, ಪಶ್ಚಿಮಕ್ಕೆ ಹಿರೇಬೆಟ್ಟ ರಕ್ಷಿತ ಅರಣ್ಯ ಪ್ರದೇಶ ಇದ್ರೂ ಕೂಡ ಅಧಿಕಾರಿಗಳು ಗಣಿ ಇಲಾಖೆ ಸ್ಥಳಕ್ಕೆ ಭೇಟಿ ನೀಡದೆ ಅಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಅನುಮತಿ ನೀಡಿದೆ. ಗೌರಿಕಲ್ಲು, ದಗ್ಗನಹಳ್ಳಿ, ಮಲ್ಲೇಕಾವು, ಗೊಲ್ಲರಹಟ್ಟಿ, ಗೊಂದಿಹಳ್ಳಿ ಮತ್ತು ವೀರೋಬನಹಳ್ಳಿಯ ಅಕ್ಕಪಕ್ಕ ನೂರಾರು ರೈತರ ಜಮೀನುಗಳಿವೆ. ರೈತರ ಜಮೀನುಗಳ ಬಳಿಯೇ ಕಲ್ಲುಕ್ವಾರೆ ಪ್ರಾರಂಭವಾದರೆ ಬಂಡಿ ಶಬ್ದದ ಜೊತೆ ಕ್ರಷರ್ ಧೂಳಿನಿಂದ ಬೆಳೆಗಳಿಗೆ ಹಾನಿಯ ಜೊತೆ ದುಡಿದು ತಿನ್ನುವ ಕಾರ್ಮಿಕರಿಗೆ ಅತಿದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಇನ್ನು ಬೆಂಡೋನಿಯ ಕಲ್ಲು ಗಣಿಗಾರಿಕೆ ಗುತ್ತಿಗೆದಾರ ಬಿಆರ್ ಜಯರಾಮ್ಗೆ 2011ರಲ್ಲೇ ಗೌರಿಕಲ್ಲು ಗ್ರಾಮದ ಕಲ್ಲು ಕ್ವಾರಿಯಲ್ಲಿ ಎಸ್ಜೆ ಸ್ಟೋನ್ ಕ್ರಷರ್ ಸ್ಥಾಪನೆಗೆ 30 ವರ್ಷಗಳ ಕಾಲ ಗುತ್ತಿಗೆ ನೀಡಿ ತುಮಕೂರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಆದೇಶ ಮಾಡಿತು. ಇದರಿಂದ ಬಂಡೆಗಾಗಿ ಗುತ್ತಿಗೆದಾರ ಜಯರಾಮ್ ಮತ್ತು ಬಂಡೆ ಕಾರ್ಮಿಕರ ನಡುವೆ ಕಳೆದ 15 ವರ್ಷದಿಂದ ಸಂಘರ್ಷ ನಡೀತಾ ಇದ್ದು, 2012ರಲ್ಲೂ ಕೂಡ ಕ್ರಷರ್ ಸ್ಥಾಪನೆಯಾದ ವೇಳೆ ಕಾರ್ಮಿಕರಿಂದ ವಿರೋಧ ವ್ಯಕ್ತವಾಗಿದ್ದು, ಅಂದಿನ ಡಿಸಿ ಕ್ರಷರ್ ಸ್ಥಗಿತ ಮಾಡಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಆದ್ರೀಗ ಮತ್ತೆ ಕ್ರಷರ್ ಹಾಗೂ ಕಲ್ಲು ಗಣಿಗಾರಿಕೆ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಕಾರ್ಮಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬ್ಲಾಸ್ಟಿಂಗ್ನಿಂದ ಕಾಡು ಪ್ರಾಣಿಗಳಿಗೆ ಸಂಕಷ್ಟ. ಕರಡಿಧಾಮ ಮತ್ತು ಹಿರೇಬೆಟ್ಟ ಮೀಸಲು ಅರಣ್ಯದ ಮಧ್ಯೆ ನಿರ್ಮಾಣ ಆಗ್ತಾ ಇರುವ ಗಣಿಗಾರಿಕೆ ಮತ್ತು ಕ್ರಷರ್ ಘಟಕದಿಂದ ಕಾಡಿನಲ್ಲಿ ವಾಸವಿರುವ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಸಂಕಷ್ಟ ಎದುರಾಗಲಿದೆ. ಈಗಾಗಲೇ ಕಾಡು ಪ್ರಾಣಿಗಳ ಹಾವಳಿಯಿಂದ ನಲುಗಿರುವ ಕಾಡಂಚಿನ ರೈತರಿಗೆ ಮತ್ತೆ ಪ್ರಾಣಿಗಳ ದಾಳಿಯೂ ತಪ್ಪಿತಲ್ಲ. ಹೀಗಾಗಿ ತಕ್ಷಣ ಸಂಬಂಧಪಟ್ಟ ಅರಣ್ಯ ಇಲಾಖೆ ಇವರಿಗೆ ಕೊಟ್ಟಿರುವ ಅನುಮತಿಯನ್ನ ರದ್ದು ಮಾಡಬೇಕಾಗಿದೆ ಎಂದು ಆಗ್ರಹಿಸಿದರು. ಅರಣ್ಯದ ನಡುವೆ ರಸ್ತೆ ನಿರ್ಮಾಣ, ಸಾರ್ವಜನಿಕರ ಆಕ್ರೋಶ. ಹಿರೇಬೆಟ್ಟ ಮೀಸಲು ಅರಣ್ಯದ ಗಡಿಯನ್ನೇ ಮುಚ್ಚಿ ಗಣಿಗಾರಿಕೆಯ ಲಾರಿ ಸಂಚಾರಕ್ಕೆ ದಾರಿ ಮಾಡಲಾಗಿದೆ. ಇದರ ಜೊತೆಯಲ್ಲಿ ಕೃಷಿ ಭೂಮಿಗೆ ಕೊಳವೆ ಬಾವಿ ಮತ್ತು ವಿದ್ಯುತ್ ಸಂಪರ್ಕ ಹಾಕಿಸಿಕೊಂಡು ಕ್ರಷರ್ ಘಟಕ ನಿರ್ಮಾಣಕ್ಕೆ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಆಕ್ರೋಶ ಕೇಳಿಬಂದಿದೆ. ಬೆಸ್ಕಾಂ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಪರೋಕ್ಷ ಬೆಂಬಲವೇ ಗುತ್ತಿಗೆದಾರನಿಗೆ ಶಕ್ತಿಯಾಗಿ ಬಡ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ. ಪತ್ರಕರ್ತರಿಗೆ ಗಣಿ ದಂಧೆಕೋರರಿಂದ ಧಮಕಿ. ಇದಲ್ಲದೆ ಕ್ರಷರ್ ನಿರ್ಮಾಣದ ಬಳಿ ವಿಡಿಯೋ ಚಿತ್ರೀಕರಣ ಮಾಡಿದ ಪತ್ರಕರ್ತರನ್ನ ತಡೆದು ವಿಡಿಯೋ ಮಾಡಲು ನಮ್ಮ ಅನುಮತಿ ಪಡೆಯಿರಿ, ಪತ್ರಕರ್ತರ ಐಡಿ ಕಾರ್ಡ್ ತೋರಿಸುವಂತೆ ಪೀಡಿಸಿದ್ದು, ಪತ್ರಕರ್ತರ ಮೇಲೆ ಜಯರಾಮ ಬೆಂಬಲಿಗರು ಗೂಂಡಾಗಿರಿಯನ್ನ ನಡೆಸಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.